ನಾವು ಪಾನಿಪುರಿ ಮಾಡಕತ್ತೀವಿ. ಬನ್ನಿ, ನನ್ನ ಮಗನ ಬರ್ತಡೇ ಐತಿ, ಅದಕ್ಕೆ ಹೆಂಗೆ ಮಾಡಿದ್ವಿ ನೋಡೋಣ. ಬನ್ನಿ ನೋಡೋಣ. ಹಸಿ ವಟಾನೆ ನೆನೆಸಿಟ್ಟು ಆಮೇಲೆ ಮಿಕ್ಸರ್ಗೆ ಹಾಕೋತಾ ಇದ್ದೀನಿ. ಫುಡ್ ಕಲರ್ ಗ್ರೀನ್ ಕಲರ್ ಸ್ವಲ್ಪ ಹಾಕಿದ್ದೇನೆ. ಹಾಕಿ ಮಿಕ್ಸರ್ಗೆ ಹಾಕ್ಕೊಂಡು ಸಣ್ಣಗೆ ಹೆರ್ಚಿರೋದು ಈರುಳ್ಳಿ ಉಳ್ಳಾಗಡ್ಡಿ ಸಣ್ಣಗೆ ಹೆರ್ಚಿಟ್ಕೊಳ್ಳಿ. ಮಿಕ್ಸರ್ಗೆ ಹಾಕಿರೋದು. ಇವಾಗ ಪೂರಿ ಕರಿಯೋಣ ಬನ್ನಿ. ರೆಡಿಮೇಡ್ ಪೂರಿ ತಂದಿದ್ವಿ, ಮನೆಯಲ್ಲಿ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ ಪೂರಿ. ನೀವು ಒಂದು ಸಲ ಟ್ರೈ ಮಾಡಿ, ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಡಿ, ಚೆನ್ನಾಗಿರುತ್ತೆ ಹೊರ್ಗಿನಕ್ಕಿಂತ. ಇವಾಗ ಪಾನಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸ್ವಲ್ಪ ಲವಂಗ, ಚಕ್ಕೆ, ಹಸಿಮೆಣಸಿನ್ಕಾಯಿ ಜಾರಿಗೆ ಒಂದು 5-6 ಹಸಿಮೆಣಸಿನ್ಕಾಯಿ, ಪುದೀನ ಹಾಕ್ಕೊಳ್ಳಿ ಒಂದು ಕಟ್ಟು. ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಮೇಲೆ ಅಷ್ಟು ಪಾನಿ ಮಾಡ್ಕೊಳ್ಳಿ. ಇವಾಗ ಕೊತ್ತಂಬರಿ ಹಾಕ್ತಾಯಿದ್ದೇನೆ. ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, 1-2 ಲವಂಗ, ಚಕ್ಕೆ ಹಾಕ್ಕೊಂಡು ಸಣ್ಣಗೆ ಮಿಕ್ಸಿ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸರ್ ಮಾಡಿಕೊಂಡು ಸೋಸ್ಕೊಂಡು ಇಟ್ಕೊಳ್ಳಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ಪಾನಿ ರೆಡಿ ಟು ಈಟ್. ಸ್ವಲ್ಪ ಹುಣಸೆಹಣ್ಣು ನೆನೆ ಇಟ್ಟು ಹುಣಸೆಹಣ್ಣು ರಸ ಹಾಕೋತಾ ಇದ್ದೀನಿ ಹುಳಿಗೆ. ಆಮೇಲೆ ಬ್ಲ್ಯಾಕ್ ಸಾಲ್ಟು ಸ್ವಲ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ವೈಟ್ ಸಾಲ್ಟ್ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ರೆಡಿ. ಇವಾಗ ಪಾನಿ ರೆಡಿ ಆಯಿತು ನೋಡಿ. ಬಟಾಣಿ, ಉಳ್ಳಾಗಡ್ಡಿ, ಪಾನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಪೂರಿನೂ ರೆಡಿಯಾಗಿದ್ದಾವೆ. ತಿನ್ನೋದೊಂದೇ ಬಾಕಿ ಇವಾಗ. ರೆಡಿ ಟು ಈಟ್. ನೋಡಿ, ನನ್ನ ಮಗ ಟೇಸ್ಟ್ ಮಾಡ್ತಾ ಇದ್ದಾನೆ ಹೆಂಗಿದೆ ಅಂತ. ನೋಡಿ, ಪಾನಿಪುರಿ ಅಂದರೆ ಇಷ್ಟ ಅವನಿಗೆ. ಒಂದ್ಸಲ ಟ್ರೈ ಮಾಡಿ, ಹಾಗೆ ಚಾನಲ್ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.